ಆತ ಕನ್ನಡ ಚಿತ್ರರಂಗದಲ್ಲಿ ಮಿಂಚೋ ಕನಸೊಂದಿಗೆ ಬಂದಿದ್ದ ನಟ. ಕೆಲ ಸಿನಿಮಾಗಳಲ್ಲಿ ನಟನೆ ಕೂಡ ಮಾಡಿದ್ರು, ಹೆಸರು ಮಾಡಿದ್ರು. ಆದ್ರೀಗ ಅದೇ ನಟ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾರೆ. ಸಂತೋಷ್ ಬಾಲರಾಜ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾಯಕ ನಟನಾಗಿ ಒಳ್ಳೊಳ್ಳೆ ಚಿತ್ರಗಳಲ್ಲಿ ಗುರುತಿಸಿಕೊಂಡ ಕಲಾವಿದ. ಕೆಂಪನಾಗಿ ಮಿಂಚಿದವರು, ಗಣಪನಾಗಿ ಖದರ್ ತೋರಿದ ನಟ. ಅತ್ಯಂತ ಚಿಕ್ಕ ವಯಸ್ಸಿಗೆ ಹಿಟ್ ಫಿಲ್ಮ್ಗಳನ್ನ ಕೊಟ್ಟ ಪ್ರಾಮಿಸಿಂಗ್ ಹೀರೋ. ಆದ್ರಿವತ್ತು ಅದೇ ಸಂತೋಷ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟಕ್ಕಿಳಿದಿದ್ದಾರೆ. ಇಷ್ಟಕ್ಕೂ ನಟ ಸಂತೋಷ್ ಬಾಲರಾಜ್ಗೆ ಆಗಿತ್ತೇನು? ಸಂತೋಷ್ ಬಾಲರಾಜ್ ಹಿರಿಯ ನಿರ್ಮಾಪಕ. ಅದರಲ್ಲೂ ದರ್ಶನ್ಗೆ ಕರಿಯಾ ಸಿನಿಮಾ ಮಾಡಿದ್ದ ಆನೇಕಲ್ ಬಾಲರಾಜ್ ಪುತ್ರನಾಗಿದ್ದು, ಕರಿಯಾ 2, ಕೆಂಪ, ಗಣಪ, ಬರ್ಕ್ಲಿ, ಸತ್ಯ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಗುರುತಿಸಿಕೊಂಡವರು. ಆದರೆ ಇತ್ತೀಚೆಗೆ ಕಾಣಿಸಿದ ಜಾಂಡೀಸ್ ಸಂತೋಷ್ ಜೀವವನ್ನೇ ಹಿಂಡ್ತಾ ಇದೆ. ಮೈಗೆಲ್ಲ ಹರಡಿ ಸ್ಥಿತಿ ಗಂಭೀರವಾಗ್ಬಿಟ್ಟಿದೆ. ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ 34 ವರ್ಷದ ನಟ ಸಂತೋಷ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಐಸಿಯುನಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಸ್ಯಾಂಡಲ್ವುಡ್ನ ಯುವ ನಟ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಆಪ್ತರು ಹಾಗೂ ಕುಟುಂಬ ವರ್ಗ ಪ್ರಾರ್ಥಿಸ್ತಾ ಇದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.